ಮಾನ್ಯ ಸಭಾಪತಿಗಳೇ, ಇಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಸಚಿವರು ದಲಿತರಿಗೆ ಮೀಸಲಿಟ್ಟ ಹಣ ದಲಿತರಿಗೇ ಖರ್ಚು ಮಾಡ್ತಾ ಇದ್ದೀವಿ. ಬಹಳ ಸುಂದರವಾದ ಪ್ರಶ್ನೆ, ಇದು ಉತ್ತರ ಕೊಟ್ಟಿದ್ದಾರೆ. ನಾವು ಯಾರಿಗಾದ್ರೂ ಸಿ ಟಿ ರವಿ ಕೊಡಿ ಅಂತ ಹೇಳಿದ್ವಿ ಇದರಲ್ಲಿ? ಸಿದ್ದರಾಮಯ್ಯನವ್ರಿಗೂ ಸ್ವಲ್ಪ ಕೊಡಿ ಅಂತ ಹೇಳಿಲ್ಲ ನಾವು. ನೀವು ಹೇಳಿದ್ದೀರಿ ಕರೆಕ್ಟು. ಆದ್ರೆ 52,000 ಕೋಟಿ ಗ್ಯಾರಂಟಿಗಳಿಗೆ ನಾವು ಇಟ್ಟಿದ್ದೇವೆ ಅಂತ ಹೇಳಿದ್ದೀರಿ. ಆ ಗ್ಯಾರಂಟಿಗಳನ್ನು ಬಿಟ್ಟಿದ್ದೀರಲ್ಲ, ಅದಕ್ಕೆ ದಲಿತರು ಬಾಧ್ಯರಲ್ವಾ? ಬಾಧ್ಯರಾದ ಮೇಲೆ 52,000ದಲ್ಲಿ ಕೊಡಬೇಕಾಗಿತ್ತು ನೀವು. SCP TSP ಹಣವನ್ನು ಏನಕ್ಕೆ ನೀವು ಬಿಟ್ಟಿದ್ದೀರಿ? ಆ ಸಮುದಾಯಗಳನ್ನ ಮೇಲೆತ್ತಬೇಕು, ಸಾಮಾನ್ಯರ ಎಲ್ಲರ ಜೊತೆಯಲ್ಲಿ ಅವರು ಬೆರೀಬೇಕು, ಅವರಿಗೆ ವಿದ್ಯಾಭ್ಯಾಸ ಸಿಗಬೇಕು, ಆರೋಗ್ಯ ಸಿಗಬೇಕು, ಇದಕ್ಕೆ ಇರಬೇಕು. ಆದ್ರೆ ತಾವೇನು ಹೇಳ್ತಿದ್ದೀರಿ? ನಮಗಿನ್ನೂ ಕಾಕಕ್ಕ ಗುಬ್ಬಚ್ಚಿ ಕಥೆ ಹೇಳ್ತಾ ಇದ್ದೀರಿ ನೀವು. ನಾವು ಮಕ್ಕಳಲ್ಲ, ನಮಗೆ ಅರಿವಿದೆ. ನನಗೆ ಬೇಕಾಗಿರೋದು ನೀವು 11,114 ಕೋಟಿ ಪ್ರಥಮ ವರ್ಷದಲ್ಲಿ ತೆಗೆದ್ರಿ. ನಾವು ಆವತ್ತೂ ಕೂಡ ಕೇಳಿದ್ವಿ ಬೇಡ ಅಂತ. ಈಗ 14,282 ಕೋಟಿ ತೆಗೆದಿದ್ದೀರಿ. ಇದು SCP STP ಮೂಲ ಆಶಯಗಳಿಗೆ ವಿರುದ್ಧವಾಗಿದೆ. ಯಾಕೆ ಅಂತಂದ್ರೆ ಇದು ಅವರ ಅಭಿವೃದ್ಧಿಗೆ ಬಳಕೆ ಮಾಡಬೇಕೆ ಹೊರತು ಗ್ಯಾರಂಟಿಗಳಿಗೆ ಅಲ್ಲ. ಇಲ್ಲ, ನೀವು ಹೇಳಿ ಗ್ಯಾರಂಟಿಗಳನ್ನ ದಲಿತರಿಗೆ ನಾವು ಕೊಟ್ಟಿಲ್ಲ ಹೇಳಿ, ತೀರ್ಮಾನ ಆಗ್ಲಿ. ಅದು ಇಲ್ಲ ಅಂತಂದ್ರೆ ನಮ್ಮ ಜೋಬಿಯಿಂದ ಈ ಜೋಬಿಯಿಂದ ತೆಗೆದು ಈ ಜೋಬಿಗೆ ಕೊಟ್ಟು ಅದೆಂತ ಗ್ಯಾರಂಟಿ ಸ್ವಾಮಿ ನೀವು ಕೊಡ್ತಾ ಇರೋದು? ಸರಿ, ಕೇಳೋಣ. ನಮ್ಮ ಈ ರೀತಿ ಬಹಳಷ್ಟು ಇದೆ. ಈಗ ಕೊಡ್ತೀನಿ ಎಲ್ಲರಿಗೆ ಅನೇಕ ಯೋಜನೆಗಳಲ್ಲಿ ನೋಡಿ, ನೀವು 39,121 ಕೋಟಿ ಇಟ್ಟಿದ್ದೀರಿ ನಮಗಾಗಿ ಅಂತ. ಅದರಲ್ಲಿ 50% ಹಣ ಬೇರೆ ಬೇರೆ ಯೋಜನೆಗಳಿಗೆ ಹೊರಟೋಗುತ್ತೆ, 50% ಮಾತ್ರ ಉಳಿತದೆ. ಅದರಲ್ಲಿ ನೀವು ಗ್ಯಾರಂಟಿಗಳಿಗೆ 14,000 ಕೋಟಿನ ನೀವು ತೆಗೆದ ಮೇಲೆ ಕನಿಷ್ಠ ನಿಮಗೆ ಉಳಿಯತಕ್ಕಂಥದ್ದು 3-3.5 ಕೋಟಿ. ಇದರಿಂದಾಗಿ ಈ ಜನಾಂಗಗಳಿಗೆ ಸಂಪೂರ್ಣವಾಗಿ ಅನ್ಯಾಯ ಆಗ್ತಾ ಇದೆ. ನನಗನ್ನಿಸ್ತದೆ ಇದು ಗ್ಯಾರಂಟಿ ಯೋಜನೆಗಳು ನಾಡಿನ ಒಟ್ಟಾರೆ ಜನಾಂಗಗಳಿಗೆ ಕೊಟ್ಟಿರೋದೇ ಹೊರತು ಇದು ಪರಿಶಿಷ್ಟ ಜಾತಿಗಳಿಗೆ ಅಲ್ಲ. ಆದ್ರಿಂದ ನನಗೆ ಇವತ್ತು ಇದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ SCP STP ಇಟ್ಟಿರೋದು TSP. ಆದ್ರೆ ಅದರ ಬದಲಿಗೆ ಈಗ ಸಾಮಾಜಿಕ ಅನ್ಯಾಯ ಆಗ್ತಾ ಇದೆ ಈ ಸಮುದಾಯಗಳಿಗೆ. ಆಯ್ತು.